ನಮಸ್ಕಾರ ವೀಕ್ಷಕರೇ, ಆಯ್ಕೆ ನ್ಯೂಸ್ಗೆ ಸ್ವಾಗತ. ಇಂದು ಬಸವಕಲ್ಯಾಣ ತಾಲೂಕಿನಲ್ಲಿ ಶ್ರೀ ನಂದಿ ಬಸವೇಶ್ವರ ಮೋರಂಬಿ ಸಮಿತಿಯ ಪರವಾಗಿ ಅನುಭವ ಜ್ಯೋತಿ ಬಸವಕಲ್ಯಾಣ ಅನುಭವ ಮಂಟಪದಿಂದ ಮೋರಂಬಿ ಗ್ರಾಮದವರೆಗೆ ಅನುಭವ ಜ್ಯೋತಿ ರ್ಯಾಲಿಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅವಿನಾಶ್ ಹಿರೇಮಠ್ ವರ್ಷಾ ಅವರು ಮಾಧ್ಯಮದ ಜೊತೆಗೆ ಮಾತನಾಡಿದ್ರು, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಮತ್ತು ಶಿವಶಂಕರ್ ಕಾಗೆ, ಸಂಜೀವ್ ಕುಮಾರ್ ಕಾಗೆ, ರಾಮಶೆಟ್ಟಿ ಹುಲ್ಸೂರೆ, ಕವಿತಾ ಚೌಡೆ, ಕವಿತಾ ಕಾಗೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಶರಣಾರ್ಥಿಗಳು ಮೋರಂಬಿ ಗ್ರಾಮದಲ್ಲಿ ಶ್ರೀ ನಂದಿ ಬಸವೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಬಸವೋತ್ಸವ ಮೋರಂಬಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದರ ಪೂರ್ವಭಾವಿಯಾಗಿ ಇಂದು ಮೋರಂಬಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಂದ ಅನುಭವ ಮಂಟಪದಿಂದ ಅನುಭವ ಜ್ಯೋತಿ ಏನಪ್ಪ ಅಂತ ತೆಗೆದುಕೊಳ್ಳುವ ಮೂಲಕ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಮೋರಂಬಿಯವರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಇದರ ನಂತರ ಮೋರಂಬಿ ಗ್ರಾಮದಲ್ಲಿ ಫೆಬ್ರವರಿ 8, 9 ಹಾಗೂ 10 3 ದಿನ ಪರ್ಯಂತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಬಸವೋತ್ಸವ ಮೋರಂಬಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಆಧ್ಯಾತ್ಮಿಕ ಗುರುಗಳು, ಹಿತಚಿಂತಕರು, ಅನುಭವಿಗಳು, ಮಾರ್ಗದರ್ಶಕರು ಆಗಮಿಸುತ್ತಿದ್ದು, ತಾವೆಲ್ಲರೂ ಕೂಡ ಈ ಬಸವ ಭಕ್ತರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಶರಣಾರ್ಥಿಗಳು. मैडम ये कहाँ तक निकल रहे हो, क्या मैसेज देना चाहिए? श्री गुरु बसवलिंगाय नमः। हम यहाँ से मोरम्बी से आए हैं। जोर से बोलो। मोरम्बी से आए हैं हम। अनुभव मंडप से हम मोरम्बी को जा रहे हैं। अभी पाद यात्रा करते हम ज्योति लेके जा रहे हैं यहाँ से अनुभव मंडप से। हम 3 दिन की हमारी यहाँ प्रोग्राम है मोरम्बी गाँव में। वहाँ जो शरण की जो 12वीं शतमान की जो शरण है ना, उनकी वो वचन से, उनकी शरण से सभी लोग आके उनके बारे में जो बताते हैं, उनका सबको ज्ञान देते हैं। अभी हम ज्योति लेके जा रहे हैं, इसी साल लेके जा रहे हैं। हम 3 साल हो गए, अभी 4th है। अभी इस ज्योति से हमें ये ज्ञान मिलता है कि अहंकार जो मिटकर, जो अंधकार है वो मिटकर ज्ञान का ज्योति प्रकाश रहा है। इसलिए हमें बहुत खुशी हो रही है कि हम ये ज्योति हमारे गांव को लेके जा रहे हैं। हमारे गांव के सभी लोगों को, सभी वहाँ आने वाले सभी लोगों को ये ज्योति के बारे में जो अनुभव है वो सभी हम बताते हैं। तो उसके बारे में जो बताए बोले तो ज्योति बोले तो क्या है, जो प्रकाश है, प्रकाश से क्या मिलता है, हमें ज्ञान मिलता है, जो भी हम रोशनी मिलती है इससे। अब जो अंधकार मिट जाता है, एकता बढ़ता है। सबसे अच्छी बात है, हमें हमारे गांव आ रहे हैं ज्योति, हमें बहुत खुशी हो रही है। हम बसवण्य की जो ज्योति है वो आत्मलिंग लेके जा रहे हैं, ऐसे हमें अनुभव हो रहा है। बहुत खुशी हो रही है हमें बहुत। सभी हमारे BK9 न्यूज लाइव मीडिया चैनल, IK न्यूज कनाडा 24x7, KJ न्यूज इंडिया से हमें खबर बना रहे हैं। कर्नाटक राज्य के बीदर जिले से बसव कल्याण से जो मोरंबी ग्राम में जो नंदी बसवेश्वर, महात्मा बसवेश्वर जी का जो वचन साहित्य यात्रा प्रारंभ हो चुका है। इस संदर्भ में बसव कल्याण अनुभव मंडप से आप देख सकते हैं, यहाँ पर बड़े पैमाने पे लेडीज हैं, यहाँ से जो पद यात्रा कर रहे हैं मोरंबी तक। इस संदर्भ में अभी हमारे BK9 न्यूज लाइव मीडिया चैनल, IK न्यूज कनाडा 24x7, KJ न्यूज इंडिया से लाइव आ रहे हैं। ಸರ್, ನಮ್ಮ ಚಾನಲ್ ತಮಗೆ ಸ್ವಾಗತ ಮಾಡ್ತೀನಿ. ಇದು ಪಾದಯಾತ್ರೆ ಎಲ್ಲಿಂದ ಎಲ್ಲಿ ತನಕ ಮಾಡ್ತಾ ಇದ್ರಿ ಮತ್ತು ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಏನು ಹೇಳ್ಬೋದು? ವಿಶೇಷ ಬೀದರ್ ಜಿಲ್ಲೆ ಮಹಾಜನತೆಗೆ ತಮ್ಮ ಶುಭ ಸಂದೇಶ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ ಶರಣೀಯರಿಗೆ ಹಾಗೂ ಎಲ್ಲ ಬಸವ ಭಕ್ತರಿಗೆ ಶರಣಾರ್ಥಿಗಳು. ನಾವು ಮೋರಂಬಿ ಗ್ರಾಮಸ್ಥರಾಗಿದ್ದು, ಮೋರಂಬಿ ಗ್ರಾಮದ ಶ್ರೀ ನಂದಿ ಬಸವೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ತೃತೀಯ ವರ್ಷಾಚರಣೆ ನಿಮಿತ್ತ ಇದೇ ಫೆಬ್ರವರಿ 8, 9 ಹಾಗೂ 10, 2025 ಬರುವ ಶನಿವಾರ, ರವಿವಾರ ಹಾಗೂ ಸೋಮವಾರ 3 ದಿವಸ ಬಸವ ಉತ್ಸವ ಮೋರಂಬಿ ಉತ್ಸವ ಅಂತ ಕಳೆದ 3 ವರ್ಷದಿಂದ ನಾವು ಆಚರಣೆ ಮಾಡ್ಕೋತಾ ಬಂದಿದ್ದೀವಿ. ಅದರ ಪೂರ್ವಭಾವಿಯಾಗಿ ಒಂದು ಅನುಭವ ಮಂಟಪದಿಂದ ನಮ್ಮ ಎಲ್ಲ ತಾಯಂದಿರ ಒಂದು ಅಮೃತ ಹಸ್ತದಿಂದ ಅನುಭವ ಜ್ಯೋತಿ ಬೆಳಗಿಸುವ ಮೂಲಕ ಒಂದು ಪಾದಯಾತ್ರೆ ಮಾಡಬೇಕು, ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ಒಂದು ಏಕತೆಯ ಒಂದು ಅನುಭವ ಜ್ಯೋತಿಯನ್ನು ಅನುಭವ ಮಂಟಪದಿಂದ ಮೋರಂಬಿಯವರೆಗೆ ಏನಪ್ಪ ಅಂದ್ರೆ ಪಾದಯಾತ್ರೆ ಮೂಲಕ ನಾವೆಲ್ಲ ಹೋಗ್ತಾ ಇದ್ದೀವಿ. ಇದೇ ಬರುವ ಫೆಬ್ರವರಿ 8, 9 ಹಾಗೂ 10 ಮೋರಂಬಿಯಲ್ಲಿ
ನಮ್ಮ ನಂದಿ ಬಸವೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ಬಸವೋತ್ಸವ ಮೊರಂಬಿ ಉತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಹಲವಾರು ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಆಧ್ಯಾತ್ಮಿಕ ಗುರುಗಳು, ಚಿಂತಕರು, ಅನುಭವಿಗಳು ಆಗಮಿಸ್ತಾ ಇದ್ದಾರೆ. ಆದುದರಿಂದ ತಾವೆಲ್ಲ ಶರಣ ಬಂಧುಗಳು, ಶರಣೀಯರು ಈ ಕಾರ್ಯಕ್ರಮಕ್ಕೆ ಬಂದು ಈ ಮೊರಂಬಿಯ ಏಕತೆಯ ಕಾರ್ಯಕ್ರಮ, ಶರಣರ ಒಂದು ಏನಪ್ಪ ಅಂದ್ರೆ ಮಹತ್ವವನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ರಮ. ಏನಪ್ಪ ಅಂತಂದ್ರೆ 700 ಏನು ಎಲ್ಲಿ ಶರಣರು ಹಿಂದೆ ಹೇಳ್ತಾರೆ, ಒಂದು ಕಡೆ ಈ ಅನುಭವ ಮಂಟಪ ಆಗಬೇಕು ಅಂತಂದರೆ 700 ಶರಣರು ಇಲ್ಲಿ ಏನಪ್ಪ ಅಂತಂದ್ರೆ ಈ ನಮ್ಮ ದೇಶದಿಂದಲ್ಲದೆ ಬೇರೆ ಬೇರೆ ಎಲ್ಲ ದೇಶದಿಂದ ಬಂದು ಇಲ್ಲಿ ಏನಪ್ಪ ಅಂದ್ರೆ ಒಂದು ಶರಣರ ಒಂದು ವಚನಗಳನ್ನು ಬರೆದು ಇಂದಿಗೂ ಕೂಡ 12ನೇ ಶತಮಾನದ ವಚನಗಳು ನಮಗೆ ಮಾದರಿಯಾಗಿವೆ. ನಮ್ಮ ಜೀವನ ನಡೆಸಲು ಒಂದು ಏನಪ್ಪ ಅಂತಂದ್ರೆ ಅವು ಒಂದು ಕೇಂದ್ರ ಬಿಂದು ಆಗಿವೆ. ಆ ಕೇಂದ್ರ ಬಿಂದುವನ್ನು ಎತ್ತಿ ಹಿಡಿಯುವ ಒಂದು ಪ್ರತೀಕವಾಗಿ ಮೊರಂಬಿ ಗ್ರಾಮದಲ್ಲಿ ನಂದಿ ಬಸವೇಶ್ವರ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆದ್ದರಿಂದ ಎಲ್ಲ ಶರಣೀಯರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ.